ದೇಶವನ್ನ ಆರ್ಥಿಕವಾಗಿ ಅವರು ಸದೃಢಗೊಳಿಸಿದ್ರು. ಪ್ರತಿಯೊಬ್ಬರು ಕೂಡ ಅದನ್ನೇ ಸ್ಮರಿಸ್ತಾ ಇದ್ದಾರೆ. 2 ಬಾರಿ ಪ್ರಧಾನಿಯಾದಂಥವರು ನಿರಂತರವಾಗಿ 2004ರಿಂದ 2014ರವರೆಗೆ ಆ ಸಮಯದಲ್ಲಿ ಬಂದಂತಹ ಆರ್ಥಿಕ ಸವಾಲುಗಳನ್ನು ಇಡೀ ಜಗತ್ತು ಒಂದು ಕ್ಷಣ ಅಲ್ಲೋಲ ಕಲ್ಲೋಲ ಆದಂತಹ ಸಂದರ್ಭದಲ್ಲಿ ದೇಶದ ಆರ್ಥಿಕತೆ ಸುಭದ್ರವಾಗಿತ್ತು, ಜೊತೆಗೆ ಈಗಲೂ ಮುನ್ನಡ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ಅದು ಆ ಕಾಲದಲ್ಲಿ ಅವರ ಕೊಡುಗೆ ಬಹಳ ಪ್ರಮುಖ ಆಗುತ್ತೆ. GDPಯನ್ನು ಕೂಡ ನಾವು ಗಮನಿಸಿದಾಗ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಟ್ಟಿಯಲ್ಲಿ ದೇಶ 2ನೇ ಸ್ಥಾನವನ್ನು ಅಲಂಕರಿಸುತ್ತೆ. ಸಿಂಗ್ ಅವಧಿಯಲ್ಲೇ ನರೇಗಾ ಯೋಜನೆ ಜಾರಿಯಾಗಿದ್ದು, ಹೀಗೆ ಅವರ ಕೊಡುಗೆಗಳ ಅಪಾರ ಇದೆ. ಕನಿಷ್ಠ 100 ದಿನಗಳ ಕಾಲ ಉದ್ಯೋಗವನ್ನು ಒದಗಿಸುವಂತಹ ನರೇಗಾ ಯೋಜನೆ ಏನಿದೆ, ಆ ಯೋಜನೆಗೆ ನಂದಾಗಿ ಸಿಂಗ್ ಅವರನ್ನ ನೆನಪಿಸಿಕೊಳ್ಳಲಾಗುತ್ತೆ. ಜೊತೆಗೆ ಅಣ್ವಸ್ತ್ರ ಒಪ್ಪಂದದ ವಿಚಾರ, ಜಾರ್ಜ್ ಬುಷ್ ಹಾಗೂ ಮನಮೋಹನ್ ಸಿಂಗ್ ಅವರ ಒಪ್ಪಂದದ ಸಹಿ ಹಾಕಿದ್ದಂತಹ ಸಮಯ, ಇವೆಲ್ಲವೂ ಕೂಡ ಒಂದೊಂದಾಗಿ ಈಗ ಮನಮೋಹನ್ ಸಿಂಗ್ ಅವರ ಕೊಡುಗೆಗಳು ನೆನಪಿಗೆ ಬರ್ತಾ ಇದೆ. ಅವರು ಆಗ ಮಾಡಿದ ಆರ್ಥಿಕ ಸುಧಾರಣೆಗಳಿಗೆ ಈಗಲೂ ಕೂಡ ವಿಶ್ವದ ಮನ್ನಣೆ ಇದೆ. ಜನಪ್ರಿಯ ದೃಷ್ಟಿಕೋನದಿಂದ ನೋಡೋದಾದರೂ ಕೂಡ ಅವರ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ. ಅವರು ಆಗಲೇ ಬಸವರಾಜ ಬೊಮ್ಮಾಯಿ ಅವರು ನೆನಪಿಸ್ಕೊಳ್ತಾ ಇದ್ರು, ಅವರು ಪಾಪ್ಯುಲರಿಸ್ಟಿಕ್ ಯೋಜನೆಗಳನ್ನು ತಂದಂಥವರಲ್ಲ, ಆದರೆ ಒಂದು ಫ್ಯೂಚರಿಸ್ಟಿಕ್ ಯೋಜನೆಗಳನ್ನು ತಂದಂಥವರು. ಆ ನಿಟ್ಟಿನಲ್ಲೂ ಕೂಡ ಅವರ ಕೊಡುಗೆಗಳು ಅಪಾರವಾಗಿದೆ. ಹಾಗಾಗಿ ಅವರನ್ನು ಒಬ್ಬ ಮಾಜಿ ಪ್ರಧಾನಿಯಾಗಷ್ಟೇ ಅಲ್ಲ, ಒಬ್ಬ ಆರ್ಥಿಕ ತಜ್ಞನಾಗಿ, ಶಿಕ್ಷಣ ತಜ್ಞರಾಗಿ ಅವರನ್ನು ಸ್ಮರಿಸಲಾಗುತ್ತೆ. ಮಾತಿಗಿಂತ ಕೃತಿಯಲ್ಲಿ ಅವರ ಸಾಧನೆ ಬಹಳ ಉನ್ನತ ಮಟ್ಟದ್ದು. ಅಂತಹ ಆರ್ಥಿಕ ಕ್ರಾಂತಿಕಾರ ಈಗ ಕಣ್ಮರೆಯಾಗಿದ್ದಾರೆ. ಅವರನ್ನು ಸ್ಮರಿಸಲಾಗ್ತಾ ಇದೆ. ಭಾರತದ ಮೊದಲ ಸಿಖ್ ಪ್ರಧಾನಿ. ಅವರ ಶಿಕ್ಷಣ ಕೂಡ ಬಹಳ ಉನ್ನತ ಮಟ್ಟದ್ದು. ಕೇಂಬ್ರಿಡ್ಜ್ ವಿವಿಯಲ್ಲಿ ಅವರು ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತಾರೆ.